Hello my dear students, today we are going to study about ARPANET, that is Advanced Research Project Agency Network. The Advanced Research Projects Agency ARPA is a part of Department of Defense. It is an American organization. In 1967, ARPA presented its ideas for the Advanced Research Projects Agency Network ARPANET, a small network of connected computers. ಐಡಿಯಾ ಏನಿತ್ತು, ಎ ಗ್ರೂಪ್ ಆಫ್ ಕಂಪ್ಯೂಟರ್ಸ್ನ ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡೋದು. ಅದರ ಈ ಗೋಲ್ ಯಾವುದ್ರದ್ದು, ಆರ್ಪಾ ಏಜೆನ್ಸಿ ಆರ್ಪಾ ನೆಟ್ವರ್ಕನ್ನು ಸ್ಟಾರ್ಟ್ ಮಾಡಿತು. ದ ಐಡಿಯಾ ವಾಸ್ ದಟ್ ಈಚ್ ಹೋಸ್ಟ್ ಕಂಪ್ಯೂಟರ್ ವುಡ್ ಬಿ ಅಟ್ಯಾಚ್ಡ್ ಟು ಎ ಸ್ಪೆಷಲೈಸ್ಡ್ ಕಂಪ್ಯೂಟರ್ ಕಾಲ್ಡ್ ಆ್ಯನ್ ಇಂಟರ್ಫೇಸ್ ಮೆಸೇಜ್ ಪ್ರೊಸೆಸರ್, IMP. ಹೋಸ್ಟ್ ಕಂಪ್ಯೂಟರು ಇನ್ನೊಂದು ಕಂಪ್ಯೂಟರಿಗೆ ಕನೆಕ್ಟ್ ಆಗ್ತಾ ಇತ್ತು, ಅದು ಸ್ಪೆಷಲೈಸ್ಡ್ ಕಂಪ್ಯೂಟರ್. ಆ ಸ್ಪೆಷಲೈಸ್ಡ್ ಕಂಪ್ಯೂಟರ್ನ ಏನಂತ ಕರಿತಾ ಇದ್ರು, IMP, ಇಂಟರ್ಫೇಸ್ ಮೆಸೇಜ್ ಪ್ರೊಸೆಸರ್. ದ IMPs ಇನ್ ಟರ್ನ್ ವುಡ್ ಬಿ ಕನೆಕ್ಟೆಡ್ ಟು ಈಚ್ ಅದರ್. ಅಂದರೆ ಹೋಸ್ಟು IMP ಕನೆಕ್ಟ್ ಆಗ್ತಾ ಇತ್ತು, IMP ಇನ್ನೊಂದು IMPಗೆ ಕನೆಕ್ಟ್ ಆಗ್ತಾ ಇತ್ತು. ಈಚ್ IMP ಹ್ಯಾಡ್ ಟು ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ other IMPs as well as with its own attached host. ಅಂದರೆ IMP must communicate with its own host computer as well as this IMP must communicate with other IMPs. What is the architecture of ARPANET? The subnet would consist of mini computers called IMPs, that is interface message processors, connected by 56 kbps ಟ್ರಾನ್ಸ್ಮಿಷನ್ ಲೈನ್ಸ್. ಅಂದರೆ ಒಂದು IMPನೂ ಇನ್ನೊಂದು IMP ಅಥವಾ ಒಂದು IMP ಒಂದು ಹೋಸ್ಟ್ ಕಂಪ್ಯೂಟರು 56 kbps ಅಂದರೆ ಟ್ರಾನ್ಸ್ಮಿಷನ್ ಲೈನ್ಸ್, ಇನ್ ಬಿಟ್ವೀನ್ ಕೇಬಲ್ ಇರ್ತಾ ಇತ್ತಲ್ವ, ಅದು 56 kbpsನ ಟ್ರಾನ್ಸ್ಮಿಷನ್ ಲೈನ್. ಫಾರ್ ಹೈಯರ್ ರಿಲಯಬಿಲಿಟಿ ಈಚ್ IMP ವುಡ್ ಬಿ ಕನೆಕ್ಟೆಡ್ ಟು ಅಟ್ಲೀಸ್ಟ್ 2 ಅದರ್ IMPs. ಅಂದರೆ ಬೆಟರ್ ರಿಲಯಬಿಲಿಟಿ, ಫಾರ್ ಬೆಟರ್ ಕಮ್ಯುನಿಕೇಷನ್ ಒಂದು IMP ಅಟ್ಲೀಸ್ಟ್ ಇನ್ನೆರಡು 2 IMPs ಜೊತೆ ಕನೆಕ್ಟ್ ಆಗಿರಬೇಕಾಯಿತು. ಇದು ಅರ್ಲಿಯರ್ ಆರ್ಕಿಟೆಕ್ಚರ್ ಬಿಗಿನಿಂಗಲ್ಲಿ. ದ ಸಬ್ನೆಟ್ ವಾಸ್ ಟು ಬಿ ಎ ಡೇಟಾಗ್ರಾಮ್ ಸಬ್ನೆಟ್. ಸೊ ಇಫ್ ಸಮ್ ಲೈನ್ಸ್ ಆ್ಯಂಡ್ IMPs ವರ್ destroyed, messages could be automatically rerouted along alternative paths. ಅಂದರೆ IMP ಹೋಸ್ಟ್ಗಳೆಲ್ಲ ಸಬ್ನೆಟ್ಟಲ್ಲಿ ಕನೆಕ್ಟ್ ಆಗಿರುತ್ತೆ. ಈಗ ಒಂದು IMP ಡ್ಯಾಮೇಜ್ ಆಯಿತು ಅಥವಾ IMP ಮಧ್ಯೆ ಇರೋ ಟ್ರಾನ್ಸ್ಮಿಷನ್ ಲೈನ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಬೇರೆ ಪಾತ್ರು ಥ್ರೂ ಡೇಟಾ ಟ್ರಾನ್ಸ್ಮಿಷನ್ ಆಗಬೇಕು. ಅರ್ಥ ಆಯ್ತಲ್ವಾ? ಸೊ ನೀವು ಈ ಡಯಾಗ್ರಾಮನ್ನು ನೋಡಿದರೆ ಇದರಲ್ಲಿ ಗೊತ್ತಾಗುತ್ತೆ. ಸಿ ಹಿಯರ್ ಇಟ್ ಈಸ್ ದಿ ಹೋಸ್ಟ್. ಅರ್ಥ ಆಯ್ತಲ್ವಾ? ಇದು ಹೋಸ್ಟು. ಈ ಸರ್ಕಲ್ ಇದೆಯಲ್ವಾ, ಇದನ್ನು ಸಬ್ನೆಟ್ ಅಂತ ಕರಿತೀವಿ. ಈ ಸಬ್ನೆಟ್ ಇನ್ಸೈಡ್ ಇದೆಯಲ್ವಾ, ಇದೆಲ್ಲ ಅದು IMPs, ಇಂಟರ್ಫೇಸ್ ಮೆಸೇಜ್ ಪ್ರೊಸೆಸರ್ಸ್. ಮತ್ತು ಇಲ್ಲೇನಿದೆ, ಇನ್ನೊಂದು ಹೋಸ್ಟ್ ಇದೆ. ಅರ್ಥ ಆಯ್ತಲ್ವಾ? ಇಲ್ಲೊಂದು ಹೋಸ್ಟು. ಸೊ 2 ಹೋಸ್ಟ್ ಇದೆ, ಸಬ್ನೆಟ್ ಇದೆ. ಸಬ್ನೆಟ್ ಇನ್ಸೈಡ್ ಏನಿದೆ, ಸೆವೆರಲ್ IMPs ಇದೆ. ಸೊ ಈ ಎಲ್ಲ IMPs ಕನೆಕ್ಟೆಡ್ ಆಗಿದೆ. ಈ IMPs ಮಧ್ಯೆ ಈ ಟ್ರಾನ್ಸ್ಮಿಷನ್ ಲೈನ್ಸ್ ಇದೆಯಲ್ವಾ, ಈ ಟ್ರಾನ್ಸ್ಮಿಷನ್ ಲೈನ್ಸು 56 kbps ಟ್ರಾನ್ಸ್ಮಿಷನ್ ಲೈನ್ಸ್. ಸೊ ಇಲ್ಲಿ 4 ಪ್ರೋಟೋಕಾಲ್ಸ್ ಇದೆ. ಓಕೆನಾ? ಫಸ್ಟ್ ಒನ್ ಏನಿದೆ, ಹೋಸ್ಟ್ ಟು IMP ಪ್ರೋಟೋಕಾಲ್. ನೆಕ್ಸ್ಟ್ ಏನಿದೆ, ಹೋಸ್ಟ್ ಟು ಹೋಸ್ಟ್ ಪ್ರೋಟೋಕಾಲ್ ಇದೆ. ಅದಾದ್ಮೇಲೆ ನೋಡಿ, ಇಲ್ಲಿ ಸೋರ್ಸ್ IMP ಟು ಡೆಸ್ಟಿನೇಷನ್ IMP ಪ್ರೋಟೋಕಾಲ್ ಇದೆ, ಮತ್ತೆ IMP ಟು IMP ಪ್ರೋಟೋಕಾಲ್ ಇದೆ. ಸೊ ಇದರಲ್ಲಿ ನೀವೇನೇನು ಸ್ಟಡಿ ಮಾಡಿದ್ರಿ, ಈ ಡಯಾಗ್ರಾಮಲ್ಲಿ 3 ಪಾರ್ಟ್ಸ್ ಇದೆ. ಹೋಸ್ಟ್ ಇದೆ, IMP ಇದೆ, ಸಬ್ನೆಟ್ ಇದೆ. ಸೊ 4 ಪ್ರೋಟೋಕಾಲ್ಸ್ ಇದೆ. ಹೋಸ್ಟ್ ಟು IMP ಪ್ರೋಟೋಕಾಲ್, IMP ಟು IMP ಪ್ರೋಟೋಕಾಲ್, ಸೋರ್ಸ್ IMP ಟು ಡೆಸ್ಟಿನೇಷನ್ IMP ಪ್ರೋಟೋಕಾಲ್, ಮತ್ತು ಹೋಸ್ಟ್, ಮತ್ತು ಇನ್ನೊಂದು ಯಾವುದು, ಹೋಸ್ಟ್ ಟು ಹೋಸ್ಟ್ ಪ್ರೋಟೋಕಾಲ್. ಸೊ 4 ಪ್ರೋಟೋಕಾಲ್ಸ್ನ ನಾವು ಸ್ಟಡಿ ಮಾಡಬೇಕು. ಈಚ್ ನೋಡ್ ಆಫ್ ದಿ ನೆಟ್ವರ್ಕ್ ಕನ್ಸಿಸ್ಟ್ಸ್ ಆಫ್ ಆನ್ IMP ಆ್ಯಂಡ್ ಅ ಹೋಸ್ಟ್ ಇನ್ ದ ಸೇಮ್ ರೂಮ್ ಕನೆಕ್ಟೆಡ್ ಬೈ ಅ ಶಾರ್ಟ್ ವೈರ್. ಅಂದರೆ ಒಂದೇ ರೂಮಲ್ಲಿ ಹೋಸ್ಟ್ ಮತ್ತು IMP ಇರಬೇಕು. ಆ IMP ಹೋಸ್ಟ್ಗೆ ಅಟ್ಯಾಚ್ ಆಗಿರಬೇಕು. ಇನ್ ಹೋಸ್ಟ್ a host could send messages of up to 8063 bits
to its IMP, which would then break these up into packets of at most 1008 bits. ಅಂದರೆ ಹೋಸ್ಟು ತನ್ನ IMPಗೆ ಅರೌಂಡ್ 8063 ಬಿಟ್ಸ್ ಡೇಟಾ ಸೆಂಡ್ ಮಾಡ್ಬೋದು. ಈ IMP ಆ ಡೇಟಾನ 1008 ಬಿಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸಪೋಸ್ ಒಂದು ಡೇಟಾ ಸೆಂಡ್ ಮಾಡಿದರೆ ಆ ಡೇಟಾನ 1008 ಬಿಟ್ಸ್ ಆಗಿ IMPಸು ಡಿವೈಡ್ ಮಾಡಿ ನೆಕ್ಸ್ಟ್ IMPಗೆ ಸೆಂಡ್ ಮಾಡುತ್ತೆ. ಅಂದರೆ ಒಂದು ಸಬ್ನೆಟ್ಟಿಂದ ಇನ್ನೊಂದು ಸಬ್ನೆಟ್ಟಿಗೆ ಡೇಟಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅಷ್ಟು ಡೇಟಾ, ಈಗ ಸಪೋಸ್ 8000 ಬಿಟ್ಟಿನ ಡೇಟಾ ಸೆಂಡ್ ಮಾಡಿದರೆ ಆ IMP 8 ಪಾರ್ಟ್ಸ್ ಮಾಡುತ್ತೆ. ಆ 8 ಪಾರ್ಟ್ಸನ್ನು 1 by 1 ಸೆಂಡ್ ಮಾಡ್ತಾ ಇರುತ್ತೆ. ಎಲ್ಲ 8 ಪಾರ್ಟ್ಸು ರಿಸೀವ್ ಆದಮೇಲೆ ನೆಕ್ಸ್ಟ್ ಸಬ್ನೆಟ್ಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಮೆಕಾನಿಸಮ್ ಅಂತ ಕರೀತಾರೆ. ಓಕೆ, ಈಚ್ ಪ್ಯಾಕೆಟ್ ವಾಸ್ ರಿಸೀವ್ಡ್ ಇನ್ ಇಟ್ಸ್ ಎಂಟೈರಿಟಿ before being forwarded. So the subnet was the first electronic store and forward packet switching network. It is a datagram network. Subnet ಏನು datagram network ಅಥವಾ packet switching network. ಹಾಗಂದ್ರೆ ಏನು, ಸಬ್ನೆಟ್ಟಲ್ಲಿ ಸೆವೆರಲ್ ಪಾತ್ಸ್ ಇರುತ್ತೆ. ಆ ಯಾವುದೇ ಪಾತಲ್ಲಿ ಡೇಟಾನ ಸೆಂಡ್ ಮಾಡ್ಬೋದು. ಈಗ ಶಿವಮೊಗ್ಗ ಟು ಬೆಂಗಳೂರು ಹೋಗಬೇಕು ಅಂದರೆ 4 ರೂಟ್ ಇದೆ. ನೀವು ಡೇಟಾನ 4 ರೂಟಲ್ಲಿ ಯಾವುದೇ ಪಾತಲ್ಲಾದರೂ ಸೆಂಡ್ ಮಾಡ್ಬೋದು. ಈಗ ದೊಡ್ಡ ಪ್ಯಾಕೆಟ್ ಇದೆ, ಆ ಪ್ಯಾಕೆಟನ್ನು ಕಳ್ಸೋಕ್ಕಾಗಲ್ಲ ಅಂದಾಗ ಆ ಪ್ಯಾಕೆಟನ್ನು ಪಾರ್ಟ್ಸ್ ಬೈ ಪಾರ್ಟ್ಸ್ ಮಾಡ್ತೀವಿ. ಆ ಪಾರ್ಟ್ ಇದೆಯಲ್ವ ಅದನ್ನು ಒಂದೊಂದು ಪ್ಯಾಕೆಟನ್ನು ಒಂದೊಂದು ಪಾರ್ಟನ್ನು ಒಂದೊಂದು ಪಾತಲ್ಲಿ ಸೆಂಡ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಡೇಟಾಗ್ರಾಮ್ ನೆಟ್ವರ್ಕ್ ಅಥವಾ ಪ್ಯಾಕೆಟ್ ಸ್ವಿಚಿಂಗ್ ನೆಟ್ವರ್ಕ್ ಅಂತ ಕರಿತೀವಿ. ದ IMPs ಡಿಡ್ ನಾಟ್ ಹ್ಯಾವ್ ಡಿಸ್ಕ್ಸ್ ಸಿನ್ಸ್ ಮೂವಿಂಗ್ ಪಾರ್ಟ್ಸ್ ವರ್ ಕನ್ಸಿಡರ್ಡ್ ಅನ್ರಿಲಯಬಲ್. ಸೊ ಡಿಸ್ಕ್ಸ್ ಇರಲಿಲ್ಲ, ಯಾಕೆಂದರೆ ಡಿಸ್ಕ್ಸ್ ಇದ್ದರೆ ಅನ್ರಿಲಯಬಲ್ ಆಗ್ತಾ ಇತ್ತು. ದ IMPs ವರ್ ಇಂಟರ್ಕನೆಕ್ಟೆಡ್ ಬೈ 56 kbps ಲೈನ್ಸ್ ಲೀಸ್ಡ್ ಫ್ರಮ್ ಟೆಲಿಫೋನ್ ಕಂಪನೀಸ್. ಟೆಲಿಫೋನ್ ಕಂಪ್ನೀಸು ಟ್ರಾನ್ಸ್ಮಿಷನ್ ಲೈನ್ಸನ್ನು ಯೂಸ್ ಮಾಡ್ತಾ ಇತ್ತಲ್ವ, ಆ ಟ್ರಾನ್ಸ್ಮಿಷನ್ ಲೈನ್ಸನ್ನೇ ARPANET ಯೂಸ್ ಮಾಡ್ತಾ ಇತ್ತು. ದೋಸ್ ಆರ್ ಆಫ್ 56 kbps ಟ್ರಾನ್ಸ್ಮಿಷನ್ ಲೈನ್ಸ್. The software was split into 2 parts. ಒಂದು ಸಬ್ನೆಟ್ಟು, ಇನ್ನೊಂದು ಹೋಸ್ಟ್. ನೀವು ಡಯಾಗ್ರಾಮಲ್ಲಿ ನೋಡಿದ್ರಿ ಅಲ್ವಾ. ಸೊ ಇಫ್ ಯು ಸಿ ಇನ್ ದ ಡಯಾಗ್ರಾಮ್, ಈ ಡಯಾಗ್ರಾಮಲ್ಲಿ ನೋಡಿ ಸಬ್ನೆಟ್ ಇದೆ ಮತ್ತು ಹೋಸ್ಟ್ ಇದೆ. ಓಕೆ, ಸಬ್ನೆಟ್ ಇನ್ಸೈಡ್ ಏನಿದೆ IMPs ಇದೆ. ಈಚ್ ಆ್ಯಂಡ್ ಎವ್ರಿ IMP ಟ್ರಾನ್ಸ್ಮಿಷನ್ ಲೈನ್ಸಿಂದ ಕನೆಕ್ಟ್ ಆಗಿದೆ. ಟ್ರಾನ್ಸ್ಮಿಷನ್ ಲೈನ್ಸ್ ಆರ್ ಆಫ್ 56 kbps. ಸೊ ಪ್ರೋಟೋಕಾಲ್ಸ್ ಏನೇನಿದೆ, ಹೋಸ್ಟ್ ಟು IMP ಪ್ರೋಟೋಕಾಲ್, ಅದಾದಮೇಲೆ IMP ಟು IMP ಪ್ರೋಟೋಕಾಲ್, ಸೋರ್ಸ್ IMP ಟು ಡೆಸ್ಟಿನೇಷನ್ IMP ಪ್ರೋಟೋಕಾಲ್, ಹೋಸ್ಟ್ ಟು ಹೋಸ್ಟ್ ಪ್ರೋಟೋಕಾಲ್. 3 ಪಾರ್ಟ್ಸ್ ಇದೆ, ಹೋಸ್ಟ್ ಇದೆ, IMP ಇದೆ ಮತ್ತು ಸಬ್ನೆಟ್ ಇದೆ. A host could send messages of up to the subnet software consists of the IMP end of the host IMP connection, the IMP protocol and source IMP to destination IMP protocol. So subnet inside ಏನಿದೆ ನಮಗೆ IMP to IMP protocol ಇದೆ, source IMP to destination IMP protocol ಇದೆ, ಅದಾದಮೇಲೆ host to IMP protocol ಇದೆ. ಆ host to IMP protocol IMP end ಇಂದಾಗಿದೆ. Outside the subnet in outside ಏನಿದೆ, software was also needed, namely the host end of the host IMP connection, the host to host protocol and the application software. So ನಾವು ARPANET ಅಲ್ಲಿ ಸಾಫ್ಟ್ವೇರನ್ನ 2 ಪಾರ್ಟ್ ಮಾಡಿದ್ದೀವಿ. ಒಂದು ಸಬ್ನೆಟ್ ಸೈಡ್ ಇರೋ ಸಾಫ್ಟ್ವೇರು, ಇನ್ನೊಂದು ಹೋಸ್ಟ್ ಸೈಡ್ ಇರೋ ಸಾಫ್ಟ್ವೇರು. ಸಬ್ನೆಟ್ಟಲ್ಲಿ ಏನೇನು ಬರುತ್ತೆ, IMP ಟು IMP ಪ್ರೋಟೋಕಾಲ್ ಬರುತ್ತೆ, ಮತ್ತು ಸೋರ್ಸ್ IMP ಟು ಡೆಸ್ಟಿನೇಷನ್ IMP ಪ್ರೋಟೋಕಾಲ್ ಬರುತ್ತೆ, ಮತ್ತು ಹೋಸ್ಟ್ ಟು IMP ಪ್ರೋಟೋಕಾಲು. ಈ ಪ್ರೋಟೋಕಾಲು IMP ಸೈಡಲ್ಲಿದೆ. ಮತ್ತು ಹೋಸ್ಟ್ ಸೈಡಲ್ಲಿ ಏನು ಬರುತ್ತೆ, ಹೋಸ್ಟ್ ಟು ಹೋಸ್ಟ್ ಪ್ರೋಟೋಕಾಲ್ ಬರುತ್ತೆ. ಅದ್ರ ಜೊತೆಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬರುತ್ತೆ. ಅದ್ರ ಜೊತೆಗೆ ಹೋಸ್ಟ್ ಟು IMP ಪ್ರೋಟೋಕಾಲ್. ಈ ಹೋಸ್ಟ್ ಟು IMP ಪ್ರೋಟೋಕಾಲು ಹೋಸ್ಟ್ ಸೈಡ್ ಇರುತ್ತೆ. So this is about our ARPANET, that is Advanced Research Project Agency Network. It consists of IMPs, Interface Message Processors. So ARPANET architecture ಅಲ್ಲಿ ನಮಗೆ ಏನೇನಿದೆ, ಹೋಸ್ಟ್ ಇದೆ, ಸಬ್ನೆಟ್ ಇದೆ, IMPs ಇದೆ, ಮತ್ತು 4 ಪ್ರೋಟೋಕಾಲ್ಸ್ ಇದೆ. ಥ್ಯಾಂಕ್ ಯು.